ಹಾಯ್, ನಾನು ನಿಮ್ಮ ಡಾಕ್ಟರ್ ವಂದನಾ, ಶ್ರೇಯಾ ಹಾಸ್ಪಿಟಲ್, ಕೋಲಾರ್. ಇವತ್ತು ನಮಗೆ ರಿಕ್ವೆಸ್ಟ್ ಬಂದಿದೆ, ಬ್ರೆಸ್ಟ್ ಫೀಡಿಂಗ್ ಹೇಗೆ ಸ್ಟಾಪ್ ಮಾಡಬೇಕು, ಟೆಕ್ನಿಕ್ ಏನು, ಆರ್ ವಾಟ್ ಆರ್ ದ ಮೆಥಡ್ಸ್ ಅಂತ ಕೇಳಿದ್ದಾರೆ. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ಬ್ರೆಸ್ಟ್ ಫೀಡಿಂಗ್ ಆಗುವಷ್ಟು ಸ್ಟಾಪ್ ಮಾಡಕ್ ಹೋಗ್ಬಿಡಿ. 6 months 1 year ಎಷ್ಟಾದ್ರೂ ಬೇಬಿಗೆ ಅದೃಷ್ಟ ಇದ್ರೆ ಪ್ಲೀಸ್ ಕೊಡಿ. ಸೊ ಇವಾಗ ಎನಿ ಮೆಡಿಕಲ್ ಕಂಡೀಷನ್ ಇದೆ, ಇಲ್ಲ ಏನಾದ್ರೂ ಪರ್ಸನಲ್ ರೀಸನ್ಸ್ ಇಂದ ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಸಿಂಪಲ್ ಸ್ಟೆಪ್ಸ್ ಹೇಳೋಣ. ಸೊ ದ ಬೆಸ್ಟ್ ಮೆಥಡ್ ಇಸ್ ಸ್ಲೋ ಅಂಡ್ ಗ್ರಾಜುಯಲ್ ವೀನಿಂಗ್. ಇದಕ್ಕೆ ಅರ್ಥ ಏನಂದ್ರೆ ತುಂಬಾ ಸ್ಲೋ ಆಗ ಸ್ಟಾಪ್ ಮಾಡಬೇಕು, ತುಂಬಾ ಗ್ರಾಜುಯಲ್ ಆಗ ಅಂತಂದ್ರೆ ಇವಾಗ 2 hours ಒಂದ್ಸಲ ಫೀಡಿಂಗ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ರೆ ಆಮೇಲೆ 4 hours ಒಂದ್ಸಲ ಮಾಡೋದು, ಇಲ್ಲ 6 hours ಒಂದ್ಸಲ ಮಾಡೋದು. ಈ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಸಪ್ಲಿಮೆಂಟರಿ ಫುಡ್, ಇಫ್ 6 months ಮೇಲೆ ಮಗು ಇದ್ರೆ ಸಪ್ಲಿಮೆಂಟರಿ ಫುಡ್ ಆಡ್ ಆನ್ ಮಾಡ್ಕೋಬೇಕಾಗತ್ತೆ. ಆ ತರ ಗ್ರಾಜುಯಲಿ ಕಮ್ಮಿ ಮಾಡ್ಕೊಂಡ್ಮೇಲೆ ಓನ್ಲಿ ಮಾರ್ನಿಂಗ್ ಓನ್ಲಿ ನೈಟ್ ಒಂದ್ಸಲ ಕುಡಿಸ್ಬೇಕಾಗತ್ತೆ. ಅದು ಬೇಬಿ ಅಡ್ಜಸ್ಟ್ ಆಗ್ಬಿಟ್ರೆ ಓನ್ಲಿ ನೈಟ್ ಮಾತ್ರ, ಅಂದ್ರೆ ನಿದ್ದೆ ಮಾಡಿದ ಮೇಲೆ. ನಿದ್ದೆ ಮಾಡೋ ಮುಂಚೆ ಒಳ್ಳೆ ಫುಡ್ ತಿನ್ಸು, ನಿದ್ದೆ ಮಲಗಿಸಿದ್ರೆ ಮಧ್ಯದಲ್ಲಿ ಮಗು ಕೇಳಲ್ಲ. ಅಕಸ್ಮಾತ್ ಕೇಳಿದ್ರೆ ಮಿಡ್ ನೈಟ್ ಅಲ್ಲಿ ಹಾಲು ಕುಡಿಸ್ಬೋದು. ಈ ತರ ಸ್ಲೋ ಗ್ರಾಜುಯಲ್ ಆಗ ಕಮ್ಮಿ ಮಾಡ್ಕೊಂತ ಬಂದ್ರೆ ಆಬ್ವಿಯಸ್ಲಿ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಗುತ್ತೆ. ಸೊ ಆದ್ರೂ ಸ್ಟಾಪ್ ಆಗಿಲ್ಲ, ಇನ್ನೂ ಬರ್ತಾ ಇದೆ ಅಂತಂದ್ರೆ ಬೇರೆ ಮೆಥಡ್ಸ್ ಇದೆ. ಏನದು ಅಂತಂದ್ರೆ, 1 is ಕರೆಕ್ಟ್ ಸೈಜ್ ಬ್ರೆಸ್ಟ್ ಬ್ರಾಸಿಯರ್ ಹಾಕೋಬೇಕು. ಸೆಕೆಂಡ್, ಕೋಲ್ಡ್ ಕಂಪ್ರೆಷನ್ಸ್, ಅಂದ್ರೆ ಕೋಲ್ಡ್ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಕಂಪ್ರೆಷನ್ಸ್ ಮಾಡಿ ಇಟ್ಕೋಬಹುದು. ಅಂಡ್ ದ ಥರ್ಡ್ ಆಪ್ಷನ್ ಇಸ್, ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಕ್ಯಾಬೇಜ್ ಲೀವ್ಸ್ ಇಟ್ಕೊಂಡ್ರೆ ಸ್ವಲ್ಪ ಹಾಲು ಬೇಗ ಕಮ್ಮಿ ಆಗತ್ತಂತೆ. ಅದು ಟ್ರೈ ಮಾಡಿದ್ವಿ, ಸ್ವಲ್ಪ ವರ್ಕ್ ಆಗ್ತಾ ಇದೆ. ಸೊ ನೀವು ಟ್ರೈ ಮಾಡಬಹುದು. ಈ ಫೀಡಿಂಗ್ ಸ್ಟಾಪ್ ಮಾಡಕ್ಕೆ ಏನೇನ್ ಮಾಡಬಾರ್ದು ಅಂತ ನೋಡೋಣ. ತುಂಬಾ ಜನ ತುಂಬಾ ಟೈಟ್ ಆಗಿ ಬ್ರೆಸ್ಟ್ ಬೈಂಡರ್ ಅಂದ್ರೆ ಬಟ್ಟೆ ಕಟ್ತಾರೆ. ಅದು ತುಂಬಾ ಪೇನ್ಫುಲ್ ಆಗುತ್ತೆ, ಮತ್ತೆ ಇನ್ಫೆಕ್ಷನ್ಸ್, ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಆ ತರ ಬರೋ ಚಾನ್ಸ್ ಇರುತ್ತೆ. ಸೊ ಡೋಂಟ್ ಬೈಂಡ್ ಇಟ್ ವೆರಿ ಟೈಟ್ಲಿ. ತುಂಬಾ ಫುಲ್ ಆಗಿ ಬ್ರೆಸ್ಟ್ ತುಂಬಾ ಪೇನ್ಫುಲ್ ಆಗಿದ್ರೆ ಸ್ವಲ್ಪ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಫುಲ್ ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತೆ ತುಂಬತ್ತೆ. ಅದಕ್ಕೆ ಓನ್ಲಿ ಪೇನ್ ಕಮ್ಮಿ ಆಗಕ್ಕೆ ಸ್ವಲ್ಪ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಕ್ಕೆ ಮೆಡಿಸಿನ್ಸ್ ಆಗೋ ಅಷ್ಟು ಬೇಕಾಗಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಗ್ರಾಜುಯಲ್ ಆಗಿ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗತ್ತೆ. ಏನಾದ್ರೂ ಎಮರ್ಜೆನ್ಸಿ ಇದೆ, ಮೆಡಿಕಲ್ ಪ್ರಾಬ್ಲಮ್ ಏನಾದ್ರೂ ಇದ್ರೇನೆ ಮೆಡಿಸಿನ್ಸ್ ಯೂಸ್ ಮಾಡಿ, ಅದರ್ವೈಸ್ ಏನು ಬೇಕಾಗಿಲ್ಲ. ಹೋಪ್ ಸೊ ದಿಸ್ ವಾಸ್ ಯೂಸ್ಫುಲ್. ಬಾಯ್.